ಹಾಯ್ ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಿಚನ್ನಲ್ಲಿ ಕಡುಬು ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಗಣೇಶನ ಹಬ್ಬ ಬರ್ತಾ ಇದೆ, ಗೌರಿ ಹಬ್ಬ ಬರ್ತಾ ಇದೆ, ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಇವೆಲ್ಲಕ್ಕೂ ಕೂಡ ಬಗೆ ಬಗೆ ತಿಂಡಿ ಮಾಡಲೇಬೇಕಾಗತ್ತೆ. ಅದರಲ್ಲೂ ಕೂಡ ರುಚಿಯಾದ ಕಡುಬು ಮಾಡೋದು ಅಂತಂದರೆ ಅದೊಂಥರ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಪಕ್ಕಾ ಬರುತ್ತಾ ಇಲ್ವಾ ಅಂದರೆ ಇದು ಮಾಡಿ ನೋಡಿ, ಪಕ್ಕಾ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದೊಂದು ಸುಲಭವಾಗಿ ಮಾಡಬಹುದಂಥ ಕಡುಬನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಹುರುಗಡ್ಲೆ ಕಡುಬು, ತುಂಬ ರುಚಿಯಾಗಿರುತ್ತೆ. ಇದಕ್ಕೇನು ಜಾಸ್ತಿ ಹೂರ್ಣ ಗಿರ್ಣ ಎಲ್ಲ ಏನು ಬೇಕಾಗಲ್ಲ, ಸುಲಭವಾಗಿ ಮಾಡಬಹುದು, ಕೆಡದೆ ಬರುವಂತಹ ಒಂದು ಪದಾರ್ಥ ಇದು. ಹಾಗಾಗಿ ಈ ಗರಿಗರಿಯಾದಂಥ ಅಚ್ಚುಕಟ್ಟಾದಂಥ ಕಡುಬನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಬೇಕಾಗೋ ಸಾಮಗ್ರಿಗಳು ಏನಪ್ಪ ಅಂತಂದರೆ ಚಿರೋಟಿ ರವೆ 1 ಪಾವು ಬೇಕಾಗುತ್ತೆ. ಆನಂತರದಲ್ಲಿ ಮೈದಾ ಹಿಟ್ಟು ಒಂದಕ್ಕೆ ಕಾಲು ಭಾಗ ಮೈದಾ ಹಿಟ್ಟು ಹಾಕಿ, ಯಾವುದಾದ್ರೂ ಅಳತೆ ತೊಗೊಳ್ಳಿ. ಅದಾದ ನಂತರ ಏಲಕ್ಕಿ 2 ಅಥವಾ 4 ತೊಗೊಳ್ಳಿ. ಹಾಗೆ ಒಣಕೊಬ್ಬರಿ ಅರ್ಧ ಬಟ್ಲು ಪೂರ್ತಿ ತುರಿದಿರುವಂಥ ಒಣಕೊಬ್ಬರಿ. ಇನ್ನು ಹುರುಗಡ್ಲೆ ನೀವು 100 ಗ್ರಾಮಷ್ಟು ಹುರುಗಡ್ಲೆ ತೊಗೊಳ್ಳಿ. ಸೊ ಎಣ್ಣೆ ಕರಿಯೋದಕ್ಕೆ ಬೇಕಾಗತ್ತೆ. ಈ ಒಂದು ಇದರ ನಂತರ ನಮ್ಗೆ ಬೇಕಾಗೋದು ಸಕ್ಕರೆ 1 ರೇಷ್ಯೋ, ಅದೇ ಅದಕ್ಕೆ ಎಷ್ಟು ಹಾಕಿರ್ತೀರ ಸಮ ಪ್ರಮಾಣದಲ್ಲಿ ಚಿರೋಟಿ ರವೆ ಅದಕ್ಕೆ ಅಳತೆಗೆ ಕರೆಕ್ಟಾಗಿ ತೊಗೊಳ್ಳಿ. ಈ ಸಕ್ಕರೆ, ಹುರುಗಡ್ಲೆ ಮತ್ತು ಏಲಕ್ಕಿ, ಒಣಕೊಬ್ಬರಿ ಇವಿಷ್ಟನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ತುಂಬ ಪೌಡ್ರ್ ಆಗಬಾರ್ದು, ಈ ರೀತಿ ತರಿಯಾಗಿ ಆಗಬೇಕು. ಅದಾದ ನಂತರ ನಾವು ಮುಂದಿನ ಕೆಲಸ ನೋಡೋಣ. ಈಗ ಚಿರೋಟಿ ರವೆ ಮತ್ತು ಉಪ್ಪು, ಒಂಚೂರು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಸೊ ಚಿರೋಟಿ ರವೆ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ತುಂಬ ನೀರ ಕಲಿಸ್ಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಕಲಿಸಿದ ನಂತರ ನೀವು ಇದನ್ನು ಚೆನ್ನಾಗಿ ನಾದಬೇಕು. ಅದು ತುಂಬ ಮುಖ್ಯ, ಯಾಕಂದರೆ ಚಿರೋಟಿ ರವೆ ತುಂಬ ಗಟ್ಟಿ ಇರುತ್ತಲ್ಲ. ಸೊ ಹಾಗಾಗಿ ಅದೆಲ್ಲ ಹೊಂದ್ಕೋಬೇಕಂದ್ರೆ ಚೆನ್ನಾಗಿ ನೀವು ನಾದಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಾಗ ಹಿಟ್ಟು ಈ ರೀತಿ ಬರುತ್ತೆ ನೋಡಿ. ಈ ರೀತಿ ಬಂದಾಗ ನಿಮಗೆ ಹದ ಆಗಿದೆ. ಇದೇನು ನೆನೆಯೋದೇನು ಬೇಕಾಗಿಲ್ಲ, ತಕ್ಷಣವೇ ಮಾಡಬಹುದು. ಸೊ ಚೆನ್ನಾಗಿ ನಾದಿದ ನಂತರ ಎಲ್ಲವನ್ನು ನೀವು ಸೇರಿಸಿ ಸರಿಯಾಗಿ ಮತ್ತೊಮ್ಮೆ ನಾದ್ಕೊಂಡು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೀವು ಕಡುಬು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಚಿಕ್ಕದಾಗಿದ್ದರೆ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ, ಇಲ್ಲ ದೊಡ್ಡದಾಗಿ ಉದ್ದಕ್ಕೆ ಬೇಕಾದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಸೊ ಇದು ಮೀಡಿಯಮ್ ಸೈಜ್ ಅಂತ ಅಂದ್ಕೊಳ್ಳಿ, ಇದು ಥರ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಚೆನ್ನಾಗಿ ಲಟ್ಟಿಸ್ಕೊಂಬಿಡಿ, ತೆಳ್ಳಗೆ ಲಟ್ಟಿಸ್ಕೋಬೇಕು. ಓಕೆ, ಸೊ ತೆಳ್ಳಗೆ ಇದನ್ನೆಲ್ಲ ಒಟ್ಟಿಗೆ ಲಟ್ಟಿಸಿಟ್ಕೊಂಬಿಡಿ. ಲಟ್ಟಿಸಿದಾದ ನಂತರ ಒಂದೊಂದಕ್ಕೆ ನೀವು ಈಗ ಈ ಕಡಲೆ ಹಿಟ್ಟನ್ನು ತುಂಬಬೇಕು. ಈ ಕಡಲೆ ಅಂದರೆ ನಾವೇನು ಪೂರ್ಣ ಥರ ಇದು ಮಾಡ್ಕೊಂಡಿದ್ದ ಒಣಕೊಬ್ಬರಿ, ಹುರುಗಡ್ಲೆ, ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಮಾಡಿದಂಥ ಮಿಶ್ರಣ ಇದೆಯಲ್ಲ, ಅದನ್ನು ನಾವು ಮಧ್ಯಕ್ಕೆ ತುಂಬಾಗಿ ಇಟ್ಕೋಬೇಕು. ಸ್ವಲ್ಪ ಹಾಕಬೇಡಿ, ಸ್ವಲ್ಪ ತುಂಬಕ್ಕೆ ಇರಬೇಕು, ಆವಾಗಲೇ ಇದು ರುಚಿ ಜಾಸ್ತಿ. ಸೊ ತುಂಬಿಸಿರೋ ಥರ ಇದನ್ನು ಚೆನ್ನಾಗಿ ಹಾಕ್ತಾ ಹೋಗಿ, 1-2 ಸ್ಪೂನು. ಅದರ ಅಳತೆ ನೋಡಿಕೊಂಡು ಎಷ್ಟು ಅಗಲಕ್ಕೆ ನೀವು ಲಟ್ಸಿದ್ದೀರ ಅದಕ್ಕೆ ಸಮವಾಗಿ ಅಂಟಿಸ್ಕೊಳ್ತಾ ಹೋಗಬೇಕು. ಸೊ ಹೀಗೆ ನೀವು ಪ್ರತಿಯೊಂದನ್ನು ತುಂಬಿಸ್ತಾ ಹೋಗಿ. ಇವೆಲ್ಲವನ್ನು ತುಂಬಿಸ್ಕೊಳ್ಳಿ, ಒಂದೇ ಸತಿ ತುಂಬಿಸ್ಕೊಳ್ಳಿ. ಯಾಕಂದರೆ ಮೊದಲು ರೆಡಿ ಮಾಡಿಕೊಂಡು ಆನಂತರ ಕರಿಯೋದಕ್ಕೆ ಇಟ್ಕೋಬೇಕಾಗತ್ತೆ. ಯಾಕಂದರೆ ಟೈಮ್ ಸಿಗಲ್ಲ ನಿಮ್ಗೆ ಆಮೇಲೆ ಮಾಡ್ಕೊಳ್ಳೋದಕ್ಕೆ. ಒಟ್ಟಿಗೆಲ್ಲ ಮಾಡಿಟ್ಕೊಂಬಿಡಿ. ಸೊ ಈ ರೀತಿಯಾಗಿ ನೀವು ಎಲ್ಲದಕ್ಕೂ ಕೂಡ ತುಂಬಿಸ್ಕೊಳ್ಳಿ. ಮೊದಲು ತುಂಬಿಸಿದ ನಂತರ ನೀವು ಈಗ ಅವೆಲ್ಲವನ್ನು ಕೂಡ ಮುಚ್ಚಬೇಕಾಗತ್ತೆ. ಮುಚ್ಚಬೇಕಂದ್ರೆ ಏನಾದರೂ ಬೇರೆ ಸ್ಪೆಷಲಾಗಿ ಏನಾದರೂ ಬಳಸಬೇಕಂತಂದರೆ ಯಾವುದೂ ಅಗತ್ಯ ಇಲ್ಲ. ಕೈ ಒದ್ದೆ ಮಾಡಿಕೊಂಡು ಅಂಚುಗಳಲ್ಲಿ ನೀವು ನೀರಿಂದ ಒದ್ದೆ ಮಾಡಿ ಅಷ್ಟೇ. ಕೈಗೆ ನೋಡಿ ಈ ರೀತಿಯಾಗಿ ಕೈಯಲ್ಲಿ ನೀರನ್ನು ಹತ್ಕೊಂಡು ಈ ರೀತಿ ಅಂಚುಗಳೆಲ್ಲ ನೀವು ಒದ್ದೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಅದಾದ ನಂತರ ನೀವು ಈ ರೀತಿಯಾಗಿ ಮುಚ್ಚಿಬಿಡಿ. ಮುಚ್ಚಿದ ನಂತರ ಅಂಚುಗಳನ್ನು ಮತ್ತೆ ನೀವು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿಗೆ ಪ್ರೆಸ್ ಮಾಡಿ, ಯಾಕಂದರೆ ಇಲ್ಲಾಂದರೆ ಅದು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಲ್ಲವನ್ನು ಕೂಡ ಚೆನ್ನಾಗಿ ನೀವು ಮುಚ್ಚಬೇಕು. ಅದನ್ನು ಮುಚ್ಚಿ ಮತ್ತೆ ಅದು ಅಂಟಿಗೆ ಅಂತ ನೋಡ್ಕೋಬೇಕು, ಅಂಟೋ ಥರ ನೀವು ನೋಡ್ಕೊಳ್ಳಿ. ನಾನು ಈ ಕೈಯಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಕಡುಬು ಮಾಡೋ ಅಂಥದ್ದು ಸಿಗುತ್ತಲ್ಲ, ಅದು ಅಚ್ಚು ಸಿಗೋದಲ್ಲ, ಅದರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಹೀಗೆ ಮಾಡ್ಕೋಬೋದು, ಯಾವುದನ್ನು ಬೇಕಾದ್ರೂ ಬಳಸ್ಕೋಬೋದು. ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಇನ್ನು ಡಿಸೈನ್ ಬೇಕಂದರೆ ಡಿಸೈನ್ದು ಎಷ್ಟೋ ಥರದ ಡಿಸೈನ್ಗಳೆಲ್ಲ ಬರ್ತಾ, ಸೊ ಅದಕ್ಕೆ ಬೇಕಾದ್ರೆ ನೀವು ಹಾಕ್ಕೋಬೋದು. ಈಗ ನೋಡಿ, ಈಗೆಲ್ಲ ಚೆನ್ನಾಗಿ ರೆಡಿ ಆಗಿದೆ, ಎಲ್ಲಕ್ಕೂ ಪರ್ಫೆಕ್ಟಾಗಿ ತುಂಬಿದ್ದೇನೆ. ಸೊ ತುಂಬಿದಂಥ ಕಡುಬು ರೆಡಿ ಇದೆ. ಇದು ನಾನು ಪುಟ್ಟದಾಗಿ ಮಾಡಿರೋವಂಥದ್ದು, ಇದು ಮೀಡಿಯಮ್ ಸೈಜಾಗಿ ಮಾಡಿದ್ದೀನಿ. ಸೊ ಬೇಕಾದರೆ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿದಂಥ ಕಡುಬುಗಳು ರೆಡಿಯಾಗಿದೆ. ಈಗ ನಾವು ಏನು ಮಾಡಬೇಕಂದ್ರೆ ಇವೆಲ್ಲವನ್ನು ಕರಿಬೇಕು. ಅದಕ್ಕೆ ಬಾಣಲೆ ಇಟ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ. ಸೊ ಎಣ್ಣೆಯನ್ನು ಬಿಸಿ ಮಾಡಬೇಕಂದ್ರೆ ಮಾಡಿ, ಆ ನಂತರದಲ್ಲಿ ಶಾಖ ಬರೆದು ಗೊತ್ತಾಗುತ್ತೆ ನಿಮಗೆ, ಕೈ ಹೀಗೆ ಇಟ್ಟರೆ ಗೊತ್ತಾಗುತ್ತೆ ಶಾಖ ಬಂದಿದೆ.
ಈಗ ಒಂದೊಂದನ್ನೇ ಹಾಕ್ತಾ ಹೋಗಿ. ಎಣ್ಣೆಗೆ ನೀವು ಈ ಕಡುಬನ್ನು ಹಾಕುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಹಾಕಿ, ಯಾಕಂದರೆ ನೀವು ಒಂದೇ ಸಮಯ ದಬ್ ಅಂತ ಬಿಟ್ಬಿಟ್ರೆ ಅದು ಎಣ್ಣೆ ಮೇಲೆ ಸಿಡಿಯುತ್ತೆ. ಹಾಗಾಗಿ ತುದಿಯಿಂದ ನೀವು ಹಾಕ್ತಾ ಹೋಗಬೇಕು. ಬಾಣಲೆಗೆ ತುಂಬ ಹಾಕ್ತಾ ಹೋಗಿ, ಏನು ತೊಂದರೆ ಇಲ್ಲ. ತುಂಬ ಕಡಿಮೆ ಆಗುತ್ತಾ ಅಥವಾ ತುಂಬ ಒಂದೊಂದೇ ಕರಿಬೇಕಂದ್ರೆ ಆ ಥರ ಏನಿಲ್ಲ. ಈ ರೀತಿ ನೀವು ಇಷ್ಟು ಜಾಗ ಎಣ್ಣೆ ಎಷ್ಟಿರುತ್ತೋ ಅಷ್ಟಕ್ಕೆ ಹಾಕ್ತಾ ಹೋಗ್ಬೋದು. ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಿಮಗೆ ಕರಿಯೋದಕ್ಕೋಸ್ಕರ. ಹೀಗಾಯ್ತಾ? ಇಷ್ಟು ಹಾಕಿದ್ಮೇಲೆ ಒಂದ್ಸತಿ ತಿರುಗಿಸಿ, 2 ಕಡೆ ತಿರುಗಿಸಿ ಈ ರೀತಿ ತಿರುಗಿಸ್ತಾ ಹೋಗಬೇಕಾಗತ್ತೆ. ನೀವು ಸ್ವಲ್ಪ ಟೈಮ್ ಕೊಡಿ. ಅಂದರೆ ಈ ಬಣ್ಣ ಇದೆಯಲ್ಲ, ಈ ಬಣ್ಣ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆಗಬೇಕು. ಅಲ್ಲಿವರೆಗೂ ನೀವು ಕರಿತಾ ಹೋಗಿ. ಕೆಲವರು ಇದಕ್ಕೆ ಬೇಕಂದರೆ ಒಂಚೂರು ಅರಶಿನ ಕೂಡ ಹಾಕ್ಕೊಳ್ತಾರೆ, ತೊಂದರೆ ಇಲ್ಲ, ಹಾಕ್ಕೋಬೋದು. ನಾನಿಲ್ಲಿ ಅರಶಿನ ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ಕರ್ಕೊಳ್ತಾ ಹೋಗಬೇಕು. ಕರಿಯೋದಕ್ಕೆ ಟೈಮ್ ಬೇಕು. ಸೊ ಕರಿತಾ ಇದ್ದೀರಲ್ಲ, ಸೊ ಇದು ನಿಮ್ಗೆ ಹೇಳಿದಂಗೆ ಗೋಲ್ಡನ್ ಕಲರ್ ಬರಬೇಕು. ಸೊ ಈ ರೀತಿ ಬಂದಾಯ್ತಲ್ಲ, ಸೊ ಇಷ್ಟ ಆಯ್ತಲ್ಲ, ರೆಡಿ, ಪರ್ಫೆಕ್ಟಾಗಿ ರೆಡಿ ಆಗಿದೆ ನೋಡಿ. ಸೊ ಗರಿ ಇರುತ್ತೆ, ಇದು ಮೆತ್ತಗಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆನಂತರ ಅಷ್ಟೇ ಅಲ್ಲ, ಈ ರೀತಿ ಮಾಡಿದಂಥ, ಯಾಕಂದ್ರೆ ನಾವು ಹಾಕಿರೋದೆಲ್ಲ ಡ್ರೈ ಐಟಮ್ಸ್ ಅಲ್ವಾ, ಸೊ ಹಾಗಾಗಿ ಈ ಒಂದು ಕಡುಬನ್ನು ನೀವು ಸುಮಾರು 15 ದಿನ ಇಟ್ಟು ತಿನ್ನಬಹುದು, ಏನೂ ಆಗೋದಿಲ್ಲ. ಕೆಲವರು ಇನ್ನೂ 20 ದಿನಗಳ ಮೇಲೆ ಕೂಡ ಇಡ್ತಾರೆ, ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ, ವಾಸನೆ ಬರೋದಿಲ್ಲ, ಏನಿಲ್ಲ. ಯಾಕೆಂದರೆ ಇದರಲ್ಲಿ ಹಾಕಿರೋಂಥ ಪದಾರ್ಥ ಎಲ್ಲ ನಾವು ಹಾಗೆ ಒಣ ಪದಾರ್ಥಗಳು ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ. ನೀವು ಕೊಬ್ಬರಿ ಹಾಕುವಾಗೇ ಫ್ರೆಶ್ ಕೊಬ್ಬರಿ ಹಾಕಬೇಕು ಅಷ್ಟೇ, ಇನ್ನೇನಿಲ್ಲ. ಬೇರೆ ಎಲ್ಲ ಏನಂತ ಸಮಸ್ಯೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಎಲ್ಲವನ್ನು ಎಷ್ಟು ಮಾಡಿ ಇಟ್ಕೊಂಡಿರ್ತೀರೋ ಅಷ್ಟು ಮಾಡಿ. ನಾನೀಗ ನಿಮಗೆ ಹೇಳಿದ್ನಲ್ಲ, ಒಂದು ಪಾವು ಅಳತೆ, ಅದು ಇದರಲ್ಲಿ ಸುಮಾರು ಒಂದು 15ರಿಂದ 16 ಕಡುಬು ಆಗುತ್ತೆ. ಅಂದರೆ ನಮ್ಮ ಅಳತೆ ನೋಡ್ಕೋಬೇಕು, ಸೈಜ್ ತಕ್ಕಾಗೆ. ಇಷ್ಟು ಸೈಜ್ ನಿಮಗೆ 15ರಿಂದ 16 ಕಡುಬು ಆಗುತ್ತೆ ನೋಡಿ. ಫಸ್ಟ್ ಕ್ಲಾಸ್ ಆದಂಥ ಗರಿಯಾದಂತಹ ಹುರುಗಡ್ಲೆ ತುಂಬು ಗಡುಬು ರೆಡಿ ಆಗೋಗಿದೆ. ಸೊ ಗಣೇಶನಿಗೆ ಅಲಂಕಾರಕ್ಕೆ ಇಡಬಹುದು, ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಇಲ್ಲ, ತುಂಬ ಕಾಲ ಇಡಬಹುದು, ಬೇಗ ಮಾಡಬಹುದು. ಸೊ ಮಾಡ್ತೀರಲ್ಲ. ಹಾಗೆಯೇ ಇನ್ನಷ್ಟು ಅಡುಗೆಗಳು ಕೂಡ ಇದೆ ಇದರಲ್ಲಿ. ದೇವೀಸ್ ಕಿಚನಲ್ಲಿ ಸುಮಾರು ಒಂದು 75ರಷ್ಟು ಅಡುಗೆಯನ್ನು ಮಾಡಿ ಹಾಕಿದ್ದೀನಿ. ಸೊ ಎಲ್ಲವನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತಿಗೆ ಬರ್ತಾ ಇದ್ದೀನಿ. ಸೊ ಇವತ್ತಿನ ಕಿವಿ ಮಾತೇನಪ್ಪ ಅಂದರೆ ತುಂಬ ಸಿಂಪಲ್ಲು, ಏನೂ ಇಲ್ಲ. ನಾವು ಊಟ ಮಾಡ್ತೇವೆ, ಊಟ ಮಾಡಿದ್ಮೇಲೆ ಜೀರ್ಣ ಆಗಲ್ವಾ ಅಂತ ಯೋಚನೆ ಮಾಡ್ತೀವಿ. ಸೊ ಊಟ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಹ ನಮಗೆ ಹೇಳ್ತಾ ಇರುತ್ತೆ ಈ ಊಟ ಬೇಕಾ ಬೇಡವಾ ಅಂತ. ಸೊ ಅದನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಬೇಡ ಅನಿಸ್ದಾಗ ಖಂಡಿತ ಹೇಳ್ತಾ ಇರುತ್ತೆ, ಕಾಷನ್ ಬರ್ತಾ ಇರುತ್ತೆ, ಇವತ್ತೇನು ತಿನ್ನೋದು ಬೇಡ ಅಂತ. ಅದು ಹೇಳಿದಾಗ ಆ ಟೈಮ್ ಅವಾಯ್ಡ್ ಮಾಡಿ, ನಿಜಕ್ಕೂ ಒಳ್ಳೆಯದಾಗತ್ತೆ. ಏಕೆಂದರೆ ದೇಹ ಮಾತಾಡ್ತಾ ಇರುತ್ತೆ, ಆ ದೇಹದ ಮಾತನ್ನು ಒಂಚೂರು ಕೇಳಿಸ್ಕೋಬೇಕಷ್ಟೆ. ಸೊ ನಾವು ಒಂದು ಹೊತ್ತು ಊಟನ ನಾವೇನಾದರೂ ಸ್ಕಿಪ್ ಮಾಡಿದ್ರೆ ಏನೂ ಅನಾನುಕೂಲ ಆಗೋದಿಲ್ಲ. ಸೊ ಅದು ಗಮನದಲ್ಲಿರಲಿ, ನಮ್ಮ ದೇಹದ ಮಾತುಗಳು ನಮಗೆ ಕೇಳ್ತಾ ಇರಲಿ ಅಷ್ಟೇ. ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಯಾವಾಗಾದರೂ ನಿಮ್ಮ ಮನಸ್ಸಿಗೆ ಬೇಕು ಅನಿಸಿ ಹೊಟ್ಟೆ ಏನೋ ಬೇಡ ಅಂತಿದ್ದಂದರೆ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಹೊಸ ಅಡುಗೆಯೊಂದಿಗೆ, ಹೊಸ ರುಚಿಯೊಂದಿಗೆ. ದೇವೀಸ್ ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.